ಯಾರಾದ್ರೂ ನಂಬಿಕಸ್ತರು ತುಂಬಾ ಪರಿಚಯಸ್ಥರ ಮನೆಗೆ ಹೋಗಿ ಸೇರ್ಕೊಳ್ಳಿ. ಸಾಹೇಬ್ರೆ, ನೀವ್ ಹೇಳ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಉತ್ಸವ ಮೂರ್ತಿ ನಾನೇ ಕದ್ದಿರೋ ತರ ಹೇಳ್ತಿದ್ದೀರಿ. ನಾನು ಆ ತರ ಕೆಲಸ ಮಾಡಿಲ್ವಲ್ಲ, ನಾನೇ ತಲೆ ಮರೆಸ್ಕೋಬೇಕು? ಸಾಹೇಬ್ರೆ, ಒಂದ್ ವೇಳೆ ನಾನು ತಪ್ಪು ಮಾಡಿದ್ರೆ ನಾನು ಗಲ್ಗೆ ರಕ್ಕೋ ರೆಡಿ ಇದ್ದೀನಿ. ನಾನು ಯಾವ ತಪ್ಪು ಮಾಡಿಲ್ವಲ್ಲ, ನಾನು ಯಾರಿಗೆ ಯಾಕೆ ಹೆದರ್ಬೇಕು? ಸರ್, ಅದಲ್ಲ ಸರ್, ಒಬ್ಬ ಡಿಪಾರ್ಟ್ಮೆಂಟ್ ಅವನಾಗಿ ನಾನೇ ಹೇಳ್ತಿದ್ದೀನಿ. ಸರ್, ನೀವು ಊರಿಗೆ ಬಂದ್ರೆ ನಾನೇ ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾಗಿ ಬರುತ್ತೆ. ದಯವಿಟ್ಟು ನಮ್ಮ ಕೈಯಿಂದ ಅಂತ ಪಾಪದ ಕೆಲಸ ಮಾಡಿಸ್ಬೇಡಿ ಸರ್. ನಾನು ಕೈ ಮುಗಿತಿದ್ದೀನಿ ಸರ್, ನಿಮ್ಗೆ ಹೊರಟ್ಬಿಡಿ ಸರ್. ಸರ್, ಅದು ಬೇರೆ ಇವತ್ತಿಂದ ಕೋರ್ಟ್ ರಜೆ ಇದೆ ಸರ್. ಈಗೇನಾದ್ರೂ ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ 4 ದಿನ ಬೇಲ್ ಸಿಗಲ್ಲ. ಸಾಹೇಬ್ರೆ, ನೀವೇನೇ ಹೇಳಿ, ನೀವ್ ಹೇಳೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ನಾನು ನ್ಯಾಯದ ಪರವಾಗಿದ್ದೀನಿ, ನಾನು ಅಲ್ಲಿಗೆ ಬರ್ತೀನಿ. ನೀವು ಬೇಕಾದ್ರೆ ಅರೆಸ್ಟ್ ಮಾಡಂಗಿದ್ರೆ ಮಾಡಿ. ಹಲೋ ಸಾಹೇಬ್ರೆ, ನಾನು ಅವ್ರ ಹೆಂಡತಿ ಮಾತಾಡ್ತಾ ಇರೋದು. ಅಮ್ಮ ನಮಸ್ತೆ ಅಮ್ಮ. ಅದೇನು ಅಂತ ನನ್ನ ಹತ್ರ ಹೇಳಿ, ನಾನ್ ನೋಡ್ಕೋತೀನಿ. ಅದೇನಿಲ್ಲಮ್ಮ, ನಾನೀಗ ಸಾರ್ ಹತ್ರ ಸ್ವಲ್ಪ ಮಾತಾಡಿದೆ, ಆದ್ರೆ ಅವ್ರು ಅರ್ಥನೇ ಮಾಡ್ಕೊಳ್ತಿಲ್ಲ. ಇಲ್ಲಿ ಊರಲ್ಲಿ ನಿಮ್ ಯಜಮಾನ್ರ ವಿರುದ್ಧ ತುಂಬಾ ಜನ ಇದ್ದಾರೆ. ಈಗ ನೋಡಿ, ನನಗೆ ಪೂರ್ತಿ ಮಾತಾಡೋಷ್ಟು ಟೈಮ್ ಇಲ್ಲ. ಸದ್ಯಕ್ಕೆ ನೀವು ಇಲ್ಲಿಗೆ ಬರಬೇಡಿ. ಸರಿ ಸಾಹೇಬ್ರೆ, ಅವ್ರು ಖಂಡಿತ ಈಗ ಊರಿಗೆ ಬರಲ್ಲ. ಸುಮತಿ, ನಾವ್ ಇಲ್ಲೇ ಎಲ್ಲೋ ಇರ್ತೀವಿ. ಫೋನು ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ನೀವು ಯಾವಾಗ ಹೇಳ್ತೀರೋ ಆವಾಗ ಬರ್ತೀವಿ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರೆ. ಸರಿ ಅಮ್ಮ, ಹುಷಾರಾಗಿ ನೋಡ್ಕೊಳ್ಳಿ. ಅಲ್ಲ ಏನ್ ಸುಮಾ, ನೀನ್ ಯಾಕೆ ಈ ತರ ಎಲ್ಲ ಮಾತಾಡಕ್ಕೋ? ರೀ, ನನ್ ಮದ್ವೆ ಆದಾಗ್ಲಿಂದ ಇಲ್ಲಿವರೆಗೂ ನೀವ್ ಹೇಳಿದ್ದೆ ಕೇಳ್ಕೊಂಡ್ ಬಂದಿದ್ದೀನಿ. ಆದ್ರೆ ಇವತ್ ಮಾತ್ರ ನೀವು ನಾನ್ ಹೇಳಿದ್ ಕೇಳಲೇಬೇಕು. ಈಗ ನಾವು ಯಾವ್ದಾದ್ರು ಹೋಟ್ಲಲ್ಲಿ ಇರೋಣ ಅಷ್ಟೇ. ಅಯ್ಯೋ ಅಮ್ಮೋರೆ, ಹೋಟ್ಲಲ್ಲಿ ಯಾಕೆ? ನಿಮ್ದೇ ಮನೆ ಇದೆಯಲ್ಲ ಅಮ್ಮೋರೆ, ಅದೇ ಇವಾಗ ನಾನಿದ್ದೀನಲ್ಲ. ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ನಮ್ಮನೇಲಿ ಉಳ್ಕೋಬೋದಲ್ವಾ ಯಜಮಾನ್ರೆ? ನೋಡಿ ಯಜಮಾನ್ರೆ, ಇಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ. ಮೊದಲು ನಮ್ಮ ಮನೆಗೆ ಹೋಗೋಣ ಬನ್ನಿ. ಅಲ್ಲಿ ನಿಮ್ಗೆ ಅಡ್ಜಸ್ಟ್ ಆದ್ರೆ ಅಲ್ಲೇ ಇರೋರಂತೆ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವಾಗ ಬೇಕಾದ್ರೆ ಹೋಟೆಲ್ ಮಾಡೋಣ. ಏನಂತೀರಾ ಅಮ್ಮೋರೆ? ಬೇಡಪ್ಪ ಶಂಕರು. ರೀ, ಈಗೇನ್ ನೀವು ನನ್ ಮಾತ್ ಕೇಳ್ತಿರೋ ಇಲ್ವೋ? ಸುಮ್ನೆ ಬನ್ನಿ ನೀವು. ಬನ್ನಿ ಯಜಮಾನ್ರೆ. ಅಲ್ಲ, ನಾವೇನು ಮಾಡಿಲ್ಲ ಅಂದ್ಮೇಲೆ ನಾವ್ಯಾಕೆ ಎದುರ್ಕೋಬೇಕು? ಯಾಕೆ ತಲೆ ಮರೆಸ್ಕೋಬೇಕು? ಇರ್ಲಿ ಬನ್ನಿ ಯಜಮಾನ್ರೆ, ಮನೆಗೆ ಹೋಗಿ ಮಾತಾಡೋಣ. ಸುಮತಿನೂ ಹಂಗೆ ಮಾತಾಡ್ತಾಳೆ, ನೀನು ಹಂಗೆ ಮಾತಾಡ್ತೀಯ. ನಡಿಯಪ್ಪ. ಕಾಲ ನನ್ನ ಕಾಲ್ನ ಬೇರೆ ರೂಟ್ಗೆ ತಿರ್ಗಿಸ್ತು. ಅದೇನೋ ಕರೆಕ್ಟ್ ಕಣೆ ಮಂತ್ರ. ನೀನೇ ಹೇಳ್ತಾ ಇದ್ಯಾ? ಏನೇ ನೀನು? ನಿನ್ಗಿರೋ ಟ್ಯಾಲೆಂಟ್ಗೆ, ನಿನ್ಗಿರೋ ಬ್ಯೂಟಿಗೆ ಹೋಗಿ ಹೋಗಿ ಸುಶಾಂತ್ ನಿಂದೆ ಬಿದ್ದಿದ್ಯಾ, ಅದು 2ನೇ ಮದ್ವೆಗೆ. ಇವಾಗ ನೋಡು, ನಡಿಬಾರ್ದೆಲ್ಲ ನಡೆದೋಯ್ತು, ಎಲ್ಲ ವೇಸ್ಟ್ ಆಗೋಯ್ತು. ನೀನ್ ಬರೀ ಬ್ಯೂಟಿ ಅಲ್ಲ ಕಣೆ, ಬ್ಯೂಟಿ ಬೀಸ್ಟ್ ನೀನು. ನಾನ್ ಸುಶಾಂತ್ ಹಿಂದೆ ಬಿದ್ದು ಅವನನ್ನ ಮದ್ವೆ ಆಗ್ಬೇಕು ಅಂತ ಹೋದವಳಲ್ಲ. ಆದ್ರೆ ಟೈಮ್ ಇದೆಯಲ್ಲ, ಅದು ಬೇರೆ ಏನೋ ಮಾಡಿಸ್ತು. ಅದೇನೋ ಕರೆಕ್ಟೇ ಮಂತ್ರ. ನೀನೇ ಹೇಳ್ತಾ ಇದ್ಯಾ ಸತ್ತೋಗಿರೋ ಶಾಂತಿ ಬಂದ್ಬಿಟ್ಟಿದ್ದಾಳೆ ಅಂತ. ಹಾಗೊಂದ್ ವೇಳೆ ಬಂದಿದ್ರೆ ಶಾಂತಿ ಅಂತ ತೋರ್ಸ್ಕೊಳ್ದೆ ಅರ್ಚನಾ ವೇಷದಲ್ಲಿ ಯಾಕಿರ್ಬೇಕು? ಯಾಕವಳು ವೀರಣ್ಣನ್ ತಂಗಿ ಅಂತ ಹೊಸ ವೇಷ ಹಾಕೊಂಡಿರ್ಬೇಕು? ಮಾರು ವೇಷದಲ್ಲಿ ಇರೋಂಥದ್ದು ಏನೇ ಅವಳಿಗೆ? ನನ್ಗೇನೋ ಹಾಗಿರೋಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ನೀನು ಸುಶಾಂತು ಶಾಂತಿ ಸತ್ತೋಗಿದ್ದಾಳೆ ಅಂತ ಇನ್ಶೂರೆನ್ಸ್ನ ಕ್ಲೇಮ್ ಮಾಡಿ ದುಡ್ಡು ತಂದಿದ್ದೀರಿ. ಇದ್ಯಾಕೆ ನನ್ನ ನೋಡ್ತಾ ಇದ್ಯಾ? ನೀವಿಬ್ರೇ ತಾನೇ ಅವಳ ಬಾಡಿನ ಐಡೆಂಟಿಫೈ ಮಾಡಿದ್ದು. ನಮ್ಗೆ ಬೇಕಾಗಿರೋ ಹಾಗೆ ಒಂದು ಬಾಡಿ ಸಿಕ್ಕಿದೆ. ಆ ಬಾಡಿಗೆ ಡ್ರೆಸ್ ಹಾಕಿ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಬಿಡ್ತೀನಿ. ಯಾರಿಗೊತ್ತು ಅದೇನ್ ವಿಷಯ ಅಂತ? ಪೊಲೀಸ್ ಕರೆದ್ರು, ನಾವಿಬ್ರು ಹೋಗ್ ಬಂದ್ವಿ, ಐಡೆಂಟಿಫೈ ಮಾಡಿದ್ವಿ, ಕಮಿಷನರ್ನ ಕರ್ಕೊಂಡು ಹೋಗಿ ಎಲ್ಲ ನಾವು ಮುಗಿಸಿದ್ವಿ. ಇನ್ಶೂರೆನ್ಸು ತಾನಾಗ್ ಬಂತಪ್ಪ. ಹಾಗಾದ್ರೆ ಅವಳು ಶಾಂತಿನೇ ಅಂತ್ಯಾ? ನನಗೇನೋ ಹಾಗೆ ಅನ್ನಿಸ್ತು. ಯಾಕೆ ಅಂದ್ರೆ ಈ ಅರ್ಚನನ್ ನಡೆ, ನುಡಿ, ಮಾತು ಎಲ್ಲ ಆ ಶಾಂತಿನೇ ಹೋಲ್ತಿದೆ. ತುಂಬಾ ಹತ್ರದಲ್ಲೇ ಹೋಲ್ತಾ ಇದೆ. ಪರ್ಫೆಕ್ಟಾಗಿ ಹೇಳಕ್ಕಾಗ್ತಿಲ್ಲ,
ಇಲ್ಲ ಅಂತಾನೂ ಹೇಳಕ್ಕಾಗ್ತಿಲ್ಲ. ನನಗೇನೋ ಅವಳು ಶಾಂತಿ ಅಂತಾನೆ ಅನ್ನಿಸ್ತಾ ಇದೆ. ಇಲ್ವೇ, ಇವಳು ಮೋಸ್ಟ್ಲಿ ವೀರಣ್ಣನ್ ತಂಗಿ ಅರ್ಚನೆನೇ ಆಗಿರ್ಬೇಕು. ಅವಳು ಒಂದ್ ವೇಳೆ ಶಾಂತಿನೇ ಆಗಿದ್ದಿದ್ರೆ ಬದುಕ್ ಬಂದ ನೆಕ್ಸ್ಟ್ ಮಿನಿಟೇ ಶಾಂತಿ ನಿವಾಸಕ್ಕೆ ಬರ್ತಿದ್ಲು. ಆದ್ರೆ ಯಾಕೆ ಬರ್ಲಿಲ್ಲ? ಯಾಕೆ ತಲೆ ಮರ್ಸ್ಕೊಂಡಿದ್ದಾಳೆ? ಮತ್ತೆ ಕೇಳ್ತಾ ಇದ್ದೀನಿ, ಯಾಕೆ ಮಾರು ವೇಷದಲ್ಲಿದ್ದಾಳೆ? ಇಲ್ಲಾಂದ್ರೆ ವೀರಣ್ಣನ್ ತಂಗಿ ಅಂತ ಹೊಸ ವೇಷ ಯಾಕೆ ಹಾಕೊಂಡಿರ್ಬೇಕು? ಇದೆ ನನ್ನ ಅನುಮಾನಕ್ಕಿರೋ ದೊಡ್ಡ ಟ್ವಿಸ್ಟ್. ಆದ್ರೆ ನನಗನ್ನಿಸ್ತಾ ಇದೆ ಅವಳು ಏನನ್ನೋ ಹುಡುಕ್ತಾ ಇದ್ದಾಳೆ ಅಂತ. ಅದ್ ಸಿಕ್ಕಿದ ತಕ್ಷಣ ಅವಳು ಶಾಂತಿಯಾಗಿ ಬಂದು ಶಾಂತಿ ನಿವಾಸದಲ್ಲಿ ನಿಲ್ತಾಳೆ. ಅವಳ ಪ್ಲಾನ್ ಏನು ಅಂತ ಗೊತ್ತಾಗಬೇಕು. ಅವಳು ಯಾಕೆ ಸೈಲೆಂಟ್ ಆಗಿ ನನ್ನನ್ನು ವಾಚ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಬೇಕು. ಅದು ಗೊತ್ತಾದ್ರೆ ನಾನು ಏನಾದರೂ ಪ್ಲಾನ್ ಮಾಡ್ಬೋದು. ಸರಿ, ನೀನ್ ಹೇಳ್ದಾಗೆ ಅವಳು ಒಂದ್ ವೇಳೆ ಶಾಂತಿನೇ ಆಗಿದ್ರೆ ಏನ್ ಮಾಡ್ತೀಯಾ? ಒಂದು ವೇಳೆ ಅವಳು ಶಾಂತಿನೇ ಆಗಿದ್ರೆ ಶಾಂತಿಯಾಗಿರ್ಲೇಬಾರ್ದು. ಶಾಂತಿಯಾಗಿರಕ್ ನಾನು ಬಿಡೋದು ಇಲ್ಲ. ಅವಳ ಬದುಕಲ್ಲಿ ಆ ಶಾಂತಿ ತರೋದೇ ನನ್ನ ಉದ್ದೇಶ. ಬನ್ನಿ ಯಜಮಾನ್ರೆ, ಬನ್ನಿ ಅಮ್ಮವ್ರೆ. ಕೂತ್ಕೊಳ್ಳಿ ಅಮ್ಮವ್ರೆ. ಅತ್ತೆ ಅತ್ತೆ, ಹಾ ಬಂದೆ. ಬೇಗ ಬನ್ನಿ. ನೋಡಿ ಯಾರು ಬಂದಿದ್ದಾರೆ ನೋಡಿ. ಹಾ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಮಾಧವಿ 2 ಲೋಟ ನೀರ್ ತಗೊಂಡ್ ಬಾ. ಬಂದೆ ಅಮ್ಮ. ಯಜಮಾನ್ರೆ, ಮನೆ ಒಂದ್ ಸ್ವಲ್ಪ ಚಿಕ್ಕದು, ಅಯ್ಯೋ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಗ ತಗೊಂಡ್ ಬಾ ಮಾಧ್ವಿ. ಹಾ ಹಾ ಅಮ್ಮವ್ರೆ ತಗೊಳ್ಳಿ. ಅತ್ತೆ, ಮಾಧ್ವಿ, ಯಜಮಾನ್ರು ಮತ್ತೆ ಅಮ್ಮವರು ಇಬ್ರು ನಮ್ ಜೊತೆ ಇದೇ ಮನೆಯಲ್ಲಿ ಒಂದ್ 4-5 ದಿನ ಇರ್ತಾರೆ. ಯಾಕೆ ತಾಯಿ ಹಂಗೆ ನೋಡ್ತಾ ಇದ್ದೀರಾ? ನಾವಿಬ್ರು ಯಾಕಿಲ್ಲಿ ಬಂದಿದ್ದೀವಿ ಅಂತನಾ? ಹಾಗಲ್ಲ ಯಜಮಾನ್ರೆ, ಚಿನ್ನುಗ್ ನೀವು ಕೊಟ್ಟಿರೋ ಮನೆ ನೀವಿರೋದು ಅಂದ್ರೆ ಕುಚೇಲನ್ ಮನೆಗೆ ಕೃಷ್ಣ ಬಂದಂಗಾಯ್ತು. ಆದ್ರೂ ನೀವಿಲ್ಲಿರೋದು ನಾವೇನಮ್ಮ, ನಾವು ಹಂತ ಹಂತವಾಗಿ ಬೆಳೆದ್ ಬಂದವ್ರೆ ಅಲ್ವಾ ಸುಮತಿ? ಏನ್ ಹುಟ್ತಾ ಚಿನ್ನದ ಸ್ಪೂನ್ ಇಟ್ಕೊಂಡು ಅರಮನೆ ಎಲ್ಲ ಬೆಳೆದ್ವಿ. ಅತ್ತೆ, ಮಾಧ್ವಿ,